ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲಿರುವ ಜಚನಿ ಕಾಲೇಜಿನಲ್ಲಿ ಇಂದು ಪತ್ರಿಕಾ ದಿನಾಚರಣೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಉದ್ಘಾಟಿಸಿ ಮಾತನಾಡಿ, ಪತ್ರಿಕಾ ರಂಗ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಮಹತ್ತರ ಕೆಲಸ ಮಾಡಲಿದೆ. ಪತ್ರಿಕಾ ರಂಗ ಯಾರೇ ತಪ್ಪು ಮಾಡಲಿ ಪ್ರಶ್ನಿಸುವ ಜವಾಬ್ದಾರಿಯನ್ನ ಹೊಂದಿದೆ. ಪತ್ರಿಕೋದ್ಯಮದಲ್ಲಿ ಬದ್ಧತೆ ಮತ್ತು ಮೌಲ್ಯಗಳನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ಇದೆ. ಹಾಗಾಗಿ 10 ವರ್ಷಗಳು ಕಳೆದರೂ ಪತ್ರಿಕೆಗಳಿಗೆ ಎಂದಿಗೂ ಮನ್ನಣೆ ದೊರೆಯುತ್ತಿದೆ ಎಂದರು. ಪ್ರಸ್ತುತ ತಾಂತ್ರಿಕ ಯುಗದಲ್ಲಿದ್ದರೂ ಪತ್ರಿಕೆಗಳು ತಮ್ಮ ತನವನ್ನ ಕಳೆದುಕೊಂಡಿಲ್ಲ. ಇದಕ್ಕೆ ಕಾರಣ ಮೌಲ್ಯಗಳು ಮತ್ತು ಪ್ರಾಮಾಣಿಕತೆ. ಭವಿಷ್ಯದ ಪತ್ರಕರ್ತರಾಗಲಿರುವ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಬದ್ಧತೆ, ಸಮಯ ಪಾಲನೆ ಮತ್ತು ಪ್ರಾಮಾಣಿಕತೆಯನ್ನ ಮೈಗೂಡಿಸಿಕೊಂಡು ವೃತ್ತಿ ಬದುಕು ಮುಂದುವರಿಸಬೇಕು. ಆ ಮೂಲಕ ಸಮಾಜದಲ್ಲಿ ಖ್ಯಾತಿ ದೊರೆಯಲಿದೆ ಎಂದರು. ಪತ್ರಕರ್ತರಾದವರು ಎಲ್ಲಿಗೆ ಬೇಕಾದರೂ ಹೋಗುವ ಮತ್ತು ಯಾರನ್ನ ಬೇಕಾದರೂ ಪ್ರಶ್ನಿಸುವ ಹಕ್ಕು ಹೊಂದಿರುತ್ತಾನೆ. ಸಮಾಜದ ಒಳಿತು ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಪತ್ರಕರ್ತರು ಸಾಕಷ್ಟು ಶ್ರಮಿಸಿದ್ದಾರೆ. ಹಾಗಾಗಿಯೇ ಖಡ್ಗಕ್ಕಿಂತ ಲೇಖನಿ ಹೆಚ್ಚು ಅರಿತ ಎನ್ನಲಾಗಿದೆ. ಖಡ್ಗ ಎಷ್ಟೇ ಹರಿತವಾಗಿದ್ರೂ ಅದರ ಸಾಮರ್ಥ್ಯ ಕೆಲವು ದಿನಗಳಿಗೆ ಮಾತ್ರ ಸೀಮಿತ. ಆದರೆ ಲೇಖನಿ ಹರಿತವಾಗಿದ್ರೆ ಅದು ಎಂದೆಂದಿಗೂ ಶಾಶ್ವತವಾಗಿ ಉಳಿಯುತ್ತದೆ. ಹಾಗಾಗಿಯೇ ಪತ್ರಕರ್ತರು ಮೌಲ್ಯಗಳನ್ನು ಉಳಿಸಿಕೊಂಡು ಜವಾಬ್ದಾರಿಯಿಂದ ಲೇಖನ ಬರೆಯಬೇಕು ಎಂದ್ರ. ಪ್ರಸ್ತುತ ವಿದ್ಯಮಾನಗಳನ್ನು ನಾವು ಗಮನಿಸಿದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, 4 ಅಂಗಗಳು ಬಹಳ ಪ್ರಮುಖವಾಗಿದೆ. ಒಂದು ನ್ಯಾಯಾಂಗ, ಎರಡನೇದು ಶಾಸಕ, ಮೂರನೇದು ಕಾರ್ಯಾಂಗ, 4ನೇದು ಪತ್ರಿಕಾಂಗ ಅಂತೇಳಿ ನಾವು ಕರೀತೇವೆ. ಆದ್ರೆ ಇವತ್ತು ಪತ್ರಿಕಾಂಗ ಅಂತಕ್ಕಂಥದ್ದು ಈ 3 ಮೇಲಿನ ಅಂಗಗಳು ಏನಿದಾವೆ ಅದರೆಲ್ಲದಕ್ಕೂ ಕೂಡ ಒಂದು ರೀತಿ ತಳಹದಿಯಾಗಿ ಇವತ್ತು ನಿಂತ್ಕೊಂಡ್ಬಿಟ್ಟಿದೆ. ಇದು ನಾವು ಒಪ್ಲೂಬೇಕು. ಯಾಕೆಂದ್ರೆ ಯಾವ ಒಂದು ಸಂದರ್ಭಗಳಲ್ಲಿ ಆಡಳಿತ ವ್ಯವಸ್ಥೆ ಸರಿಯಾದ ದಿಕ್ಕಿನಂತ ಹೋಗದೇ ಇದ್ದಾಗ, ಸಮಾಜದಲ್ಲಿರ್ತಕ್ಕಂಥ ಜನರು ದಿಕ್ಕನ್ನು ತಪ್ಪಿದಾಗ, ಇವರೆಲ್ಲರಿಗೂ ಕೂಡ ಸರಿದಾರಿಯಂತ ಹೋಗುವಲ್ಲಿ ಎಚ್ಚರಿಸ್ತಕ್ಕಂಥ, ಜನರಿಗೆ ಎಚ್ಚರಿಕೆಯನ್ನ ನೀಡ್ತಕ್ಕಂಥ ಒಂದು ಕೆಲಸ ಮತ್ತು ಆಡಳಿತ ನಡೆಸ್ತಕ್ಕಂಥವರಿಗೆ ಒಂದು ಎಚ್ಚರಿಕೆಯನ್ನು ನೀಡಿಸ್ತಕ್ಕಂಥ ಕೆಲಸ, ಕಿವಿಮಾತನ್ನು ಹೇಳ್ತಕ್ಕಂಥ ಕೆಲಸ, ಅವರಿಗೆ ಬುದ್ಧಿವಾದ ಹೇಳ್ತಕ್ಕಂಥ ಒಂದು ಕೆಲಸ, ಮುಂದಿನ ಭವಿಷ್ಯದಲ್ಲಿ ಸರಿಯಾದ ದಿಕ್ಕಿನತ್ತ ಕೊಂಡೊಯ್ಯಬೇಕು ವ್ಯವಸ್ಥೆಯನ್ನ ಎಂದು ತಿಳಿಸ್ತಕ್ಕಂಥ ಕೆಲಸ ಅದು ಯಾರಿಂದಲಾರು ಆಗುತ್ತೆ ಅಂದ್ರೆ ನಮ್ಮ ಪತ್ರಿಕೋದ್ಯಮದಲ್ಲಿ ಇರ್ತಕ್ಕಂಥ ಜನರಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವು ಆ ವರದಿಯನ್ನು ಮಾಡುವುದರ ಜೊತೆಯಲ್ಲಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಇದನ್ನು ಕೂಡ ಕಾಪಾಡ್ಕೊಳ್ಬೇಕಾಗುತ್ತೆ. ಏನನ್ನ ಎಲ್ಲೂ ಕೂಡ ನಿಮಗೆ ತೊಂದರೆಗಳು ಕೂಡ ಆಗ್ಬಾರ್ದಲ್ಲ, ಆ ರೀತಿಯಲ್ಲೂ ಕೂಡ ನೀವು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಹಾಗಾಗಿ ಖಡ್ಗಕ್ಕಿಂತ ಹರಿತವಾಗಿರ್ತಕ್ಕಂಥದ್ದು ಲೇಖನಿ ಇರ್ತಕ್ಕಂಥ ಒಂದು ಮಾತು ಗೊತ್ತಾಯ್ತಲ್ಲ. ಇಷ್ಟು ಬರಿಬೇಕಾದ್ರೆ ಅವರಿಗೆ ಎಷ್ಟು ನಾಲೆಜ್ ಇರಬೇಕು, ಎಷ್ಟು ಅನುಭವ ಇರಬೇಕು, ಜೀವನದ ತಿಳುವಳಿಕೆ ಇರಬೇಕು. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ನೀವೆಲ್ಲ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಕೇವಲ ವಿದ್ಯಾಭ್ಯಾಸವನ್ನು ಮಾಡಿದರೆ ಸಾಕಾಗೋದಿಲ್ಲ. ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಸತತವಾಗಿರ್ತಕ್ಕಂಥ ಅಧ್ಯಯನ ಅನ್ನೋದು ಬೇಕಾಗುತ್ತೆ. ಚಿಕ್ಕಬಳ್ಳಾಪುರದ ಜಚನಿ ಕಾಲೇಜಿನಲ್ಲಿ ಕಾನೂನು ಪದವಿಯ ಜೊತೆಗೆ ಪತ್ರಿಕೋದ್ಯಮ ಪದವಿಯೂ ಇದ್ದು, ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗಾಗಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಕಾರ್ಯಾಗಾರವನ್ನ ಏರ್ಪಡಿಸಲಾಗಿತ್ತು. ಈ ವಿಚಾರ ಸಂಕಿರಣದಲ್ಲಿ ಹಿರಿಯ ಪತ್ರಕರ್ತ ಹಾಗೂ ಉಪನ್ಯಾಸಕರಾದ ಎನ್ ಚಂದ್ರಶೇಖರ್ ಅವರು ಉಪನ್ಯಾಸ ನೀಡಿ ಪತ್ರಿಕೋದ್ಯಮ ಮೌಲ್ಯಗಳು ಮತ್ತು ಪತ್ರಿಕೋದ್ಯಮದಲ್ಲಿ ಎದುರಾಗುವ ಸವಾಲುಗಳ ಬಗ್ಗೆ ವಿವರಿಸಿದ್ರ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕರಾದ ಜುಂಜಣ್ಣ, ಮಂಜುನಾಥ್, ಜಚನಿ ಕಾಲೇಜಿನ ಪ್ರಾಂಶುಪಾಲೆ ಶಿವಜ್ಯೋತಿ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂ ಜಯರಾಮ್ ಸೇರಿದಂತೆ ಇನ್ನೂ ಹಲವರು ವಿಚಾರ ಸಂಕಿರಣದಲ್ಲಿ ಉಪಸ್ಥಿತರಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.